ಗಾಡಿ ತೊಗೊಳಕ್ಕೆ ಅಂದ್ರೆ ಬಂದ ಏನು ಜಗ್ಗವ್ರ ಅದ್ರ ನಮ್ಮ ಬೇಗರ ನೆಂಟದಾಗ ನೋಡ್ರಿ ಅವರಪ್ಪ ಮನೆ ದುಡ್ಡು ತಂದ ಮನೆ ನಡೆಸ್ತಾರೆ ನಾವು ಆತಲ್ರಿ ಇಬ್ರಿಗಪ್ಪೆ ಫುಲ್ ಟೆನ್ಷನ್ ಫ್ರೆಂಡ್ಸ್. ಗಾಡಿ ತೊಗೋಬೇಕಲ್ಲತ್ತಿದ್ದೆವು, ಗಾಡಿ ತೊಗೋಕೆ ರೊಕ್ಕೆಲ್ಲ ಜಮಾ ಆಗ್ಯಾವ. ಬಟ್ ಒಂದು 50,000 ರೂಪಾಯಿ ಸಲ ಗಾಡಿ ಮನೆ ಮುಂದೆ ಬರ್ಲಾಗ ಭಾಳ ಬೇಜಾರು ಅನ್ಸುತ್ತೆ ಮನುಷ್ಯಗೆ. ಎಷ್ಟು 16 ವರ್ಷದ ಕನಸ ನೆನ್ಸಾಗ್ಲೂ ಎಷ್ಟು ಕಷ್ಟ ಆಗಿ ಬರ್ಲಾಗತ್ತೆ ಅನ್ಸ್ಲತ್ತ ಮನುಷ್ಯಗೆ. ಏನೇನು ಮಂದಾರ ಇಡ್ತಾನ ಮುಂಜಾನೆ ರಾತ್ರಿ 7 ದಿನ ಹತ್ತಿ ಹಿಡಕ್ಕೆ ಎಲ್ಲರಿಗೆ ಕಾಲ್ ಮಾಡಿ ಸಾಕಾಯ್ತು. ಎಲ್ಲರೂ ರೊಕ್ಕಿಲ್ಲ 10 ಬೀಲ 20 ಬೀಲ 5 ಬೀಲ ಅನ್ನತಾರೆ. ಹಿಂಗೆ ಅದ್ರಿ ರೊಕ್ಕ ರೊಕ್ಕಿನ ಬೆಲೆ ಹೆಂಗದ? ರೊಕ್ಕಿನ ಬೆಲೆ ಏನು ಅಂತ ಇವತ್ತು ಗೊತ್ತಾಗುತ್ತೆ ನಾವು. ನಿನಗೋ ಇವತ್ತಿಂತ ಬರೀ ಹೆಸರೇ ಗಳಿಸಿದೆ, ರೊಕ್ಕನ ಗಳಿಸಿಲ್ಲ ನಾವು. ರೊಕ್ಕ ಯಾಕರೆ ಗಳಿಸಿಲ್ಲಪ್ಪ ಅಂತ ಹಿಂಗೆ ಅನ್ಸುತ್ತೆ. ಮಂದಿ ಮೇಲೆ ಎದಿ ಮೇಲೆ ಕಾಲು ಕೊಟ್ಟು ರೊಕ್ಕ ಗಳಿಸ್ಬೇಕಾಗಿತ್ತು ಹಿಂಗೆ ಅನ್ಸುತ್ತೆ. ಅದು ಗಳಿಸಿಲ್ಲ ಬೇಜಾರು ಅನ್ಸುತ್ತೆ. ಒಳ್ಳೇದಲ್ಲ ಕಾಡ್ತತ್ರಿ ಫ್ರೆಂಡ್ಸ್, ಒಳ್ಳೇದಲ್ಲ ನಾವು ಹಳೆ ಅಂದಾರಪ್ಲೆ ಒಳ್ಳೇದಾಗ ಟೈಮಿಗೆ ಭಾಳ ಕಾಡ್ತತ್ರಿ ಹಿಂಗೆ ಅನಿಸ್ತು ನೋಡ್ರಿ. 14 ವರ್ಷ ಕನಸದ ಇದು. 16 ವರ್ಷ ಒಂದರ ಅಡ್ಡಲ್ಲ 16 ವರ್ಷ ಗಾಡಿ ತಗೋಬೇಕನ್ನೋದು. ಸ್ವಲ್ಪ ಟೈಮ್ ಅದ ರೀ, ಅದಕ್ಕೂ ಸನಿ ಮನ್ನ ಕಾಡ್ಲತ್ತಾವ. ಯಾಕಂದ್ರೆ ಲೈಟ್ ಇಲ್ಲ ಮನ್ಯಾಗ. ಹಂಗೆ ಭಾಳ ಕಾಡಾಗತ್ತದ. ಯಾಕ್ರಿ ಅವ್ರ ಮೊಬೈಲ್ ಚಾರ್ಜ್ ಇಲ್ಲ, ಯಾರಿಗಾರ ಫೋನ್ ಹಚ್ಬೇಕಂದ್ರೆ ಮನ್ಯಾಗ ಲೈಟ್ ಇಲ್ಲ. ಮನ್ಯಾಗ ಲೈಟ್ ಇಲ್ರಿ, 1 ಟಕ್ಕೆ ಚಾರ್ಜಿಂಗ್ ರೀ, ಮನ್ಯಾಗ ಲೈಟ್ ಇಲ್ರಿ, ಕಿಶದಾಗ ದುಡ್ಡು ಇಲ್ರಿ ಅಂತ ಟೈಮ್ ನೋಡ್ರಿ. ನಮ್ಮ 1 ರೂಪಾಯಿ ಇಲ್ರಿ ಬಲ್ಯಾಕ ಮನ್ಯಾಗ. ನಾವು ಮನ್ಯಾಗ ಅವ್ರಿ ತೊಗೊಂಡು ಬಂದಿದ್ರಿ. ಈಗ ರೊಕ್ಕ ತಂದಾರ 1 ಲಕ್ಷ ತೊಗೊಂಡು ಬಂದಿದ್ದೀವಿ. ಇವತ್ತು ಒಂದು 55,000 ಕೊಟ್ಟು ಬಂದಿದ್ದೀವ್ರಿ ಆಲ್ರೆಡಿ. ಗಾಡಿ ತೊಗೊಳತ್ತಿದೇವ್ರಿ. ಇನ್ನೂ ಒಂದು 50,000 ರೂಪಾಯಿ ಜಮಾ ಮಾಡ್ಬೇಕು. ಗಾಡಿ ತೊಗೊಳ ಜನ ಮುಚ್ಕೊಂಡು ಕುಂಡ್ರಲ್ಲೋ. ಗಾಡಿ ತೊಗೊಳತ್ತಿದ್ರಿ ಫ್ರೆಂಡ್ಸ. ಎಟ್ಟಕ್ರಿ ಎಟ್ಟಕ್ಕ? ಸರಿ ತೋರಿಸ್ರಲ್ಲಿ ಆಡೋರಿ 5 ಲಕ್ಷಕ್ಕ ಗಾಡಿ ತೊಗೊಳತ್ತೀವ್ರಿ ಫ್ರೆಂಡ್ಸ. ನೀವು ಸೋಮ ಅಂಕ ತಲೆ ಹೊರವ ಕಡೆ ಎಟ್ಟು ಕೊಟ್ಟಿವ್ರಿ? ಈಗ 50,000 ಕೊಟ್ಟದ್ರಿ. 55,000 ಕೊಟ್ಟದವ್ರಿಗೆ. 55 ಕೊಟ್ಟದ್ರಿ. ಈಗ ಇನ್ನೂ ಒಂದು 1.5 ಲಕ್ಷ ಕೊಡ್ಬೇಕು ಅವ್ರಿಗೆ. 1.5 ಲಕ್ಷ ಕೊಡ್ಲಿಕ್ಕೆ 1 ಲಕ್ಷ ರೂಪಾಯಿ ತೊಗೊಂಡು ಬಂದಿದ್ದೀವಿ ಇವತ್ತು ಮುಂಜಾನೆ ಬರ್ದಾಡಿ. ಆ ಕಡೆ ಈ ಕಡೆ ಹಂಗ ಹಂಗ ತೊಗೊಂಬಂದಾರ. ಇನ್ನೂ ಒಂದು 50,000 ಕೊಡ್ಬೇಕ್ರಿ. ಕೊಟ್ಟು ಲೋನ್ ಮಾಡ್ಯಾರೇನ್ರಿ? ಬಾಕಿದ ಲೋನ್ ಅಂತ ಭಾಳ ದಿನದ ರೀ ಫ್ರೆಂಡ್ಸ್ ಕನಸದು. ನನ್ನ ಸಾಲ ಒಟ್ಟು ಇಟ್ಟು ಕಷ್ಟ ಕೊಡ್ಲತ್ತದ. ಭಾಳ ಅಂದ್ರೆ ಭಾಳ ಕಷ್ಟ ಕೊಡ್ಲತ್ತದ ರೀ. ಕಣ್ಣ ನೀರು ಕಪಾಳಿಗೆ ಬರುತ್ತೆ, ಬಟ್ ಕಾಣಿಸಲ್ಲ ಇವಾಗ ಕಣ್ಣ ನೀರು. ಹೌದೌದು, ಕಂಟ್ರೋಲ್ ಮಾಡ್ಲತ್ತೀವಿ. ಟೆನ್ಷನ್ ಆಗ್ಲತ್ತದ್ರ. ಅವನು ಅವ್ರಿಗೆ ಫೋನ್ ಹಚ್ಚಿ ಕೇಳತ್ತಾನ. ಅದಕ್ಕೆ ಬದುಕಿದೆ, ಇಲ್ಲ ಮತ್ತೊಬ್ಬ ಯಾರಿದ್ರು ಬದುಕ್ತಿಲ್ಲ. ಇವತ್ತು ಬರೀಬೇಕ್ರಿ. ಎಟ್ಟತ್ತಿದ್ರ ಗಾಡಿ ಏನಾಗುತ್ತೆ ಅನ್ನೋ ಗೊತ್ತಿಲ್ರಿ. ನಾ ಭಾಳ ಪ್ರಯತ್ನ ಪಡ್ದವ್ರಿ, ಆತದ್ರಿ. ಟೈಮಿಗೆ ಎಷ್ಟಾಗ್ಯದ್ರಿ? 7 ಆಗ್ಯದ್ರಿ. ಪಾರ್ಟಿಗ್ರಿ ರೊಕ್ಕಿನವ್ರಿ ಹಚ್ಚಲ್ರಿ. ಹಂಗ ಹಿಂಗ ಮಾಡಿ ರೊಕ್ಕ ಅಡ್ಜಸ್ಟ್ ಮಾಡಕತ್ತಾರ್ರಿ. ಯಾರೇ ಇಂಥ ಟೈಮಿಗೆ ರೊಕ್ಕ ಕೊಡಲ್ಲ ಒಬ್ರು. ಕೊಡಲ್ರಿ. ನಾಳೆ ನಾವು ಕೊಡಲ್ರಿ ಫ್ರೆಂಡ್ಸ್. ಕೊಡಕ್ ಆತಲ್ಲ, ಯೋಚನೆ ಮಾಡ್ಬೇಕಾಗ್ತದ್ರಿ. ರೊಕ್ಕ ಅಂದ್ರೆ 1 ಲಕ್ಷ 2 ಲಕ್ಷ ಅಂದ್ರೆ ಸುಮ್ಮ ಅಲ್ರಿ. ಅದಕ್ಕೆ ಮಾಮ ಗ್ರೇಟ್ ಬಿಡ್ರಿ. ಇಂಥರ್ದಾಗ 1 ಲಕ್ಷ ರೂಪಾಯಿ ತೊಗೊಂಬಂದಾರ, ಬಡ್ಡಿ ಇಲ್ಲ ಏನಿಲ್ಲ ರೀ. ನಮ್ಮ ದೋಸ್ತ್ ರೀ, ಜಿಗರಿ ದೋಸ್ತ್, ನಮ್ಮ ಚಡ್ಡಿ ದೋಸ್ತ್, ನಮ್ಮ ಜೀವನಕ್ಕಿದೆ ಹೆಚ್ಚಿಗೆ. ಅವ ಒಂದು ಮಾತಿನ ಮೇಲೆ ಇವತ್ತು ರಾಕಿಸ್ಬಿಟ್ಟ. ಹಲೋ, ಎಲ್ಲಿ ನಮ್ಮ ಮುಗಿದಿಲ್ಲ ನಮಾಜ? ಎಟ್ಟಗಾಕತ್ರಿ ಅಕ್ಕ? ಆಯ್ತಾಯ್ತು, ಹಚ್ಚು ಫೋನಲ್ಲಿ. ಸ್ವಲ್ಪ ಜಲ್ದಿ ಹಾಕ್ಸ್ಲೆ. ಓಕೆ, ಹೇಳಿ ನೋಡ್ರಿ ಹೆಂಗೆ ಹಚ್ಚದ್ರಿ ಫೋನ್. ಅವ್ರಿಗೆ ಫೋನ್ ಹಚ್ಚಿ ರೆಕಾರ್ಡಿಂಗ್ ಈ ಥರ ನಮ್ಮ ಬದುಕ, ನಮ್ಮ ಬದುಕಿ ಏನ್ರಿ ಒಳ್ಳೇದಲ್ಲ ಕಮೆಂಟ್ ಮಾಡಿ ಹೇಳ್ರಿ. 1 2 8 ದಿನ ಆಯ್ತು ಓಡಾಡಕತ್ತಾರ. 8 ದಿನ ರೀ. ಇದೇ ರೀ ನಿಮ್ಗೆ ಸಿಹಿ ಸುದ್ದಿ ಹೇಳ್ಬೇಕಂದೇವು. ಅದಕ್ಕೆ ಮೊದಲ ಇಷ್ಟು ಕಷ್ಟ ರೀ. ಒಂದು ಮುಂದೆ ಸುಖ ಬರೋಕಾದ್ರೆ ಇಷ್ಟು ಕಷ್ಟ ಇರ್ತದೆ ಹಿಂದದು. ಸಿಹಿ ಸುದ್ದಿ ಏನಂದ್ರೆ ಗಾಡಿ ತೊಳದ ರೀ. ಬಟ್ ಅದರಿಂದ ಎಷ್ಟದ ಏನು ಸುದ್ದಿಯಿಂದ ಒಟ್ಟು ಇವತ್ತು ಎಷ್ಟತ್ತಿದ್ರೆ ಗಾಡಿ ಮನೆ ಮುಂದೆ ತಂದು ನಿಂದ್ರಿಸ್ಬೇಕನ್ನೋದ. ತರ್ತೀವ್ರಿ ಫ್ರೆಂಡ್ಸ್, ಬಿಡಲ್ರಿ. ಹಠವಾದಿ ಇದ್ದೇವ್ರಿ. ನನಗೆ ಗಾಡಿ ತರದ್ರಿ. ಈಗ ಮಾರ್ಕೆ ಏ ಮಾನ್ಕೆ ಪಪ್ಪ ಮಾರ್ಕೈತೀನಿ ಮತ್ತೆ ಯಾರು ಖುಷಿನ ಜಾತಿ ನೋಡ್ರಿ. ಅವ್ರು ದೇವ್ರೇ ಫ್ರೆಂಡ್ಸ್ ಅದೇ ನಮ್ಗೆ ಇಟ್ಟು ಕಷ್ಟ ಬಂದ್ರೆ ದೇವ್ರ ಹ್ಯಾಂಗ ನಕ್ಕೋದು ಮಜಾ ನೋಡ್ಕೊತ ನೋಡ್ತಾನ ಮಕ್ಕಳವಲ್ರಿ. ಖುಷಿಗಳು. ಫ್ರೆಂಡ್ಸ್
ಇಲ್ಲಿ ಗಾಡಿ ಇದ್ರು ಚಿಂತ್ರಿ, ನನ್ನ ಗಾಡಿ ಚಿಂತ್ರಿ, ಆಕಿ ಗಾಡಿ ಚಿಂತ್ರಿ ಅಮ್ಮಗ. ಇವ್ರು 3 ಮಂದಿ ಮಾನ್ಕೆ ತಿನ್ನ ಚಿಂತ್ರಿ. ಮಾನಕ್ಕೆ ತಿನ್ನ ಚಿಂತಾರಿ ಚಿಂತಿ ಇರೋದೇ ರೀ. ಅವ್ರ ಸಣ್ಣ ಅವ್ರದ್ದೇ ಲೈಫ್ ಚಲೋ ಹಂಗೆ ನೋಡಿದ್ರೆ ಇನ್ನ ತಿಳಿಯಲ್ರಿ ಅವ್ರಿಗೆ. ಅವ್ರ ಲೈಫ್ ಚಲೋ. ದೇವ್ರೇ ಬಿಡ್ರಿ. ದೇವ್ರ ಮಜಾ ನೋಡಲ್ಲ, ಇವನಿಗೆ ಕಷ್ಟ ಕೊಟ್ಟು ಮಜಾ ನೋಡಮಿ. ಅದು ಹಂಗೆ ರೀ ಭಾಳ ಕಷ್ಟ ರೀ. ನೋಡ್ತಿರೋ ಪಿಕ್ಚರ್ ಹೌದು ಭಕ್ತನಿಗೆ ಕಷ್ಟಪಟ್ಟು ದೇವ್ರ ಎರಡು ಸುಖ ಪಡ್ತಿರ್ತಾನ. ಅಂದ್ರೆ ದೇವ್ರು ನೋಡ್ತಿರ್ತಾನೆ, ಇವ್ನು ಬಲ್ ತಾಕತ್ ಇರ್ತದ, ಇನ್ನ ತಡ್ಕೊಳ್ಳೋ ಶಕ್ತಿ ಇರ್ತದ. ಈ ಕಡೆ ನಾವು ಗಾಡಿ ಹತ್ತಿರ ಅವ್ರು ಮಾನಕ್ಕೆ ಕೂಡ ಜಗಳ ತೆಗಿತಾವ ಪಾರಗಳು. ಈ ಕಾಲು ಬೆಳ್ತೀನಿ ನಿಂದ್ರು ನಿಮ್ದು ಮಾನ್ಕಿ ತಿನ್ನಾಗತ್ರಿ. ಎರಡು ತಿಂದಿರಿ ಮಾನ್ಕಿ. ಗಾಡಿ ಬರ್ತದ ವಿಜ್ಜಿ. ಈಗ 2 ದಿನ ಬಿಟ್ಟು ಊರಿಗೆ ಹೋದ ಬರ್ತೀವಿ. ಈಗ ಕ್ರೂಸರ್ ಬೇಕೇನು ಮಾನ್ಕಿ ಬೇಕು ಹೇಳು? ಹಾ ಅಕ್ಕ ಕ್ರೂಸರ್ ಬೇಕು. ನೀನ್ ಇರ್ಬೇಕು ಮಾನ್ಕೆ. ನನ್ನ ಮಾನ್ಕೆ. ನಿನ್ ಪಪ್ಪ ಬೇಕೇನು ಕ್ರೂಸರ್ ಬೇಕು? ನೋಡಿ ಫಸ್ಟ್ ಟೈಮ್ ನಾ ಕೇಳಿದಾಗ ಪಪ್ಪ ಮಮ್ಮಿ ಬೇಕೇನು ಕ್ರೋಜರ್ ಬೇಕು? ಪಪ್ಪ ಬೇಕೇನು ಕ್ರೋಜರ್ ಬೇಕು? ಪಪ್ಪ ಕ್ರೋಜರ್, ಮಮ್ಮಿ ಬೇಡ. ಹೇರ್ ಒಂದೇ ಸಲ ತಪ್ಪು ಮಾಡ್ತಾನ ಅವ್ರ ಪಪ್ಪನ ವಿಷಯದಾಗ. ಮಾಡಿದೀನಿ ಕ್ರೂಸರ್ ಅಂತ ಹೇಳಿದೀನಿ, ನನ್ನ ಜೊತೆ ಮಾತಾಡೇ ಬೇಡ. ಹಾ ಇನ್ನು ಮುಂದೆ ಮಾಡಲ್ಲ. ಪಪ್ಪ ಏನು ಒಂದೇ ಅಲ್ಲಪ್ಪ, ಪಪ್ಪ ನಾವು ಕ್ರೂಸರ್ ಅದಲ್ಲ, ಅದಕ್ಕೆ ಕ್ರೂಸರ್ ಹೇಳಿದೆ ನೀ. ಚೆನ್ನಾಗಿ ಇದ್ದೀವಿ ನೀ. ಫ್ರೆಂಡ್ಸ್ ನಮ್ಮ ದೊಡ್ಡ ಡ್ರೀಮ್ ಅದ ರೀ. ಯಾಕಂದ್ರೆ ಅದು ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ ನಮ್ದು ಗಾಡಿ ಅಂದ್ರೆ ಬಕ್ಕಳದಿಂದ ಕನಸು ಅದ ರೀ. ನನ್ನ ಸಲತ್ತ ಇಷ್ಟೆಲ್ಲ ನಡೆದದ್ರಿ. ಇನ್ನು ಏನೇನಾಗತ್ತೆ ನೋಡಮ್. ಲೈಟ್ ಒಂದು ಹೋಗ್ಯಾವ, ಲೈಟ್ ಬರ್ತಾವ, ಮೊಬೈಲ್ ಸ್ವಿಚ್ ಅಪ್ ಆಗ್ಯದ, ರೊಕ್ಕ ಅಡ್ಜಸ್ಟ್ ಮಾಡಕತ್ತಾರ. 1 ಟಕ್ಕೆ ಚಾರ್ಜಿಂಗ್ ಒಳಗೆ 50,000 ರೂಪಾಯಿ. ಅವ ನಿಮ್ಗೆ ಎದ್ರಿ ಮನುಷ್ಯ ಎರಡು ಜಮತಿಲ್ಲ ತಾನೆ ಹೇಳ್ರಿ. ಗಾಡಿ ಕೊಡವ ಗಾಡಿ ಕೊಡವ್ರಿ. ಗಾಡಿ ಕೊಡವ್ರಿ ಏನು ಕೇಳಿ. ಸ್ಟಾರ್ಟಿಂಗ್ ಏನು ಹೇಳೇನ್ರಿ? ಸ್ಟಾರ್ಟಿಂಗ್ ಏನು ಹೇಳ 1 ಲಕ್ಷ ಕೊಡ್ರಿ ಅಣ್ಣ ನೀವು ಗಾಡಿ ಐತೆ ಹೇಳ್ಯಾರ. ಹಿಂದಿನ ಕಡೆ ನೀವು 2 ಲಕ್ಷ ಕೊಡ್ರಿ ಗಾಡಿ ಐತೆ ಹೇಳ್ತಾರ. ಎಲ್ಲಿ ತರೋದ್ರಿ ಆಮೇಲೆ 3 ಲಕ್ಷ ಕೊಡೋ ಗಾಡಿ ಒಯ್ಯತ್ತಾರಿ. ಯಾರು ಹೇಳ್ಬೇಕ್ರಿ? ಚಾಲೆಂಜ್ ಅದ ಫ್ರೆಂಡ್ಸ್. ಇವತ್ತು ಎಟ್ಟಿದ್ರೆ ರಾತ್ರಿ ಬಾರೆಲ್ಲ ಗಾಡಿ ಮನೆ ಮುಂತ ನಿಂದ್ರಿಸತ್ತೆ. ನಾಳೆ ನಸ್ಕಿನ ತನಕ ಬಂದಿದ್ರಿ ಗಾಡಿ. ಒಟ್ಟು ಬರ್ಬೇಕ್ರಿ. ಅದಕ್ಕೆ ತಲೆ ಕೆಡಿಸ್ಕೊಂಡಿದ್ದೆ. ಯಾಕಂದ್ರೆ ನಾಳೆ ನಮ್ಮ ಅಯ್ಯಪ್ಪನ ವಾರ ಅದ, ಶನಿವಾರ. ಇವತ್ತ ಚತುರ್ಥಿ ರೀ. ಗಣೇಶ ಚತುರ್ಥಿ ಇದೆ. ಅಣ್ಣ ತಮ್ಮರು ಜಗಳ ಹತ್ತಿದ್ರಿ. ನಾನು ದಿನ ಪೂಜೆ ಮಾಡ್ಕೋತೇನೆ, ಅವ್ನ ದಿನ ಪೂಜೆ ಮಾಡ್ಕೋತೀವಿ. ಒಂದೇ ಇರಲ್ಲ, ಯಾವ್ದಾರ ದಿನ ಒಂದೇ. ಅದು ಕರೆ ಬಿಡ್ರಿ. ಇವತ್ತು ಗಣೇಶ ಚತುರ್ಥಿ ಇದೆ, ನಾಳೆಗೆ ಅಯ್ಯಪ್ಪ ಸ್ವಾಮಿ ವಾರ ಅದ ರೀ. ಯಾವಾಗ ಬರ್ತ ಗಾಡಿ ನೋಡಮ್ರಿ. ಗಾಡಿ ಬರೀಬೇಕು ಎಟ್ಟತ್ತಿದ್ರು ನಾವು ಬರ್ತಾರ ಫ್ರೆಂಡ್ಸ. ಒಳ್ಳೇದಲ್ಲ ಕಾಡ್ತಂತ್ರಿ, ಕೆಟ್ಟದಲ್ಲ ಜಲ್ದಿ ಆಗ್ತಾರ ಕೆಟ್ಟದ. ಒಳ್ಳೇದಾಗಬೇಕಾದ್ರೆ ಇಷ್ಟೆಲ್ಲ ಆಡ್ತಾನೆ. ಅದು ಈಜಿಯಾಗಿ ಸಿಕ್ಕಿದೆ, ಯಾವ್ದು ಉಳ ನಮ್ಮ ಬಲ್ಲಿ ಹಂಗಂದಲೇ ಆ ಗಾಡಿ ಹೋಗ್ಯದ ನಮ್ಮ ಕೈಯೊಂದು. ಕಷ್ಟಪಟ್ಟು ಸಿಕ್ಕುದೇ ಉಳಿತದ. ಯಾವಾಗ ಸಿಗುತ್ತ ಜೀವನದ ಕಡಿತಕ ಇರ್ತೈತ್ರಿ ಅದು. ಈಜಿ ನಮ್ಮ ಅನಮತಿ ಯಾವುದು ಸಿಗೋದು ನಮ್ಮ ಕೈಯಾಗ. ಕೊನೆ ತನಕ ಉಳಿಯಲ್ರಿ. ಕಷ್ಟಪಟ್ಟು ಲೇಟ್ ಮಾಡಿ ಸಿಕ್ಕಿದೆ ಉಳಿತು ಕೊನೆ ತನಕ. ಯಾಕೆ ಅದಕ್ಕೆ ಇದು ಯಾಕಂದ್ರೆ ಹಿಂದಕ್ಕೊಂದು ಗಾಡಿ ತೊಗೊಂಡಿದ್ದೇವೆ ನಾವು. ಮಕ್ಕಳು ಈಜಿಯಾಗಿ ಸಿಕ್ಕಿದ ಕೈಗೆ ತಪ್ಪಾಯ್ತು. ಹಿಂಗೆ ಬತ್ತು ಹಿಂಗೆ ಹೊಂಟೈತ್ರಿ. ಗಾಳಿ ಬಂದಂಗ ಬತ್ರಿ, ಹಿಂಗ್ ಬಂದು ಹಿಂಗ್ ಹೋಯ್ತತ್ರಿ. ಹಾಂ ಕ್ರೂಸರ್ ತೊಗೊಂಡಿದ್ದೆ ಹಿಂದಕ್ಕೊಮ್ಮ. ಸುರಗಾಳಿ ಹಿಂಗ್ 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 ಹೊಂಟದ್ರಿ. ಹಾಂ ಬಂದಾಗ ಹೊಂಟದ್ರಿ. ಸ್ವಲ್ಪ ಇದಾಗ್ತದೆ. ಕೊಂಡಬಿಟ್ಟು ಹೊಂಟದ್ರಿ ಟೆನ್ಷನ್. ನಂದಂತೂ ರೊಕ್ಕ ಇಲ್ಲಿ ಅಡ್ಜಸ್ಟ್ ಆಗಲ್ಲ. ಒಟ್ಟು ಅವ್ರಿಬ್ರು ಆ ಕಡೆ ಈ ಕಡೆ ಮಾಡಿ ಅಡ್ಜಸ್ಟ್ ಮಾಡಕತ್ತಾರೆ ಗಾಡಿ ಸಂಬಂಧ. ಒಟ್ಟು ತೊಗೋಬೇಕು. ಈಗ ಯಾರು ನೆತ್ತಿ ನುಸದ್ ಕಮ್ಮಿ ಆಯ್ತು ನೋಡಿ, ಅವ್ರ ಜೋಡಿ ಮಾತಾಡಿ. ಹೌದಲ್ರಿ ಫ್ರೆಂಡ್ಸ್ ಕೂಡ ಮಾತಾಡ್ರಿ. ಯಾರಿಗಾರ ನಮ್ಮ ಕಷ್ಟ ಹೇಳ್ಕೊಂಡೇವ್ ಅಂದ್ರೆ ಹಾಂ ಹೇಳ್ಕೊಂಡ್ರಿ. ಮನ್ಸಿನ ಭಾರ ಹಲ್ಕ ಆಗ್ತದ. ಹಂಗ ಹೌದು ಭಾಳ ತಿಳಿಸಿತ್ತಿತ್ರ ಅವ್ರಿಗೆ. ಈ ಟೆನ್ಷನ್ದಾಗ 8 ದಿನ ಆಯ್ತು, 1 2 8 ದಿನ ಕೂತಾರೆ ಇಬ್ರು ಟೆನ್ಷನ್ದಾಗ. ಹ್ಯಾ ಮಾಡ್ಬೇಕಂತೇಳಿ ಹೋಗಿಲ್ಲ, ಕೆಲ್ಸಿಗೆ ಹೋಗಿಲ್ರಿ. 8 ದಿನ ಆಯ್ತು. ಮನ್ಯಾಗ ಮಾಲ್ ಇಲ್ಲ. ಗಾಡಿ ತರದ್ರೊಳಗ ಮನ್ಯಾಗ ಮಾಲ್ ತುಂಬಿಲ್ರಿ. ಮಿಡಲ್ ಕ್ಲಾಸ್ ಲೈಫ್ ಹಿಂಗೆ ಇರ್ತದೆ. ಹೌದು ಏನೋ ಒಂದು ತೊಗೋಬೇಕಾದ್ರೆ ಏನೋ ಕಳ್ಕೊಬೇಕಾದ್ರೆ ಹಂಗಾಗಿ ಕಳ್ಕೊಳ್ಳೋದು ಏನಿಲ್ರಿ. ಅಷ್ಟು ಟೆನ್ಷನ್ ರೀ. ಸ್ವಲ್ಪ ಕೆಲ್ಸಿಗೆ ಹೋಗ್ಲಿ ಅಂದ್ರೆ ಮನೆ ಹಂಗೆ ನಡೀತದ್ರಿ. ಇವ್ರು 8 ದಿನ ಆಯ್ತು ಕೆಲ್ಸಿಗೆ ಹೋಗಿಲ್ರಿ. ನಾ ಇಬ್ಬರೇ ಹೊಂಟಿವಿ. ಅವ್ರು ಹೋಗಿಲ್ಲ. ಗಾಡಿ ಸಂಬಂಧ ಓಡಾಡಕತ್ತಾರ. ಒಟ್ಟದು ಗಾಡಿ ತೊಗೋಬೇಕಿ. ಈ ಕಡೆದೇನಿಲ್ರಿ ಗಾಡಿದು. ಮೈ ಡ್ರೀಮ್. ಅಕ್ಕಿ ಯಾಕೋ ನಮ್ಮ ಪಿಲ್ಲೋದಾಗ ಭಾಳ ಖುಷಿ ಆಗ್ತದೆ ಕ್ರೂಸರ್ ಬರ್ತಂದ್ರೆ. ಆಕೆ ಭಾಳ ಸರಿ ಕೇಳ್ರಿ ನನ್ನ ಮಗಳು, ಪಪ್ಪ ನೀವು ಎಷ್ಟು ದಿನ ಆಯ್ತು ಮತ್ತವ್ರ ಕೆಲಸ ಮಾಡ್ತೀರಿ, ಸ್ವತಃ ಗಾಡಿ ಯಾವಾಗ ಆಗ್ತದೆ ಕೇಳಿ ನನ್ನ ಮಗಳು. ಈ ಭಾಳ ದಿನ ಕನಸದಾರ. ಅದು ಈ ಕಡೆದೇನಿಲ್ಲ ಗಾಡಿ. ಈ ಕಡೆ ಮಕ್ಕಳದಿನ ಕನಸು. ಬರ್ತಾ ಗಪ್ರಿ ಮಾಡಬೇಡ್ರಿ. ಅಳ್ಬೇಡ್ರಿ. ಅನ್ನ ಎಷ್ಟು ವರ್ಷ ಮತ್ತೊಬ್ಬರು ಗಾಡಿ ಮೇಲೆ ಮಾಡ್ಬೇಕು ಸುಮದ. ಆ ವಿಶಾಲ್ ಮಸ್ಕಿ ಗಾಡಿ ಮೇಲೆ ಭಾಳ ಕಷ್ಟಪಟ್ಟವ್ರು ಅವರು. ಭಾಳ ಅನಿಸ್ಕೊಂಡ್ರ ಭಾಳ ಇಲ್ಲ. ಹೌದು ಭಾಳ ಹೆಸರಿಟ್ಟಾರ. ನಿಮ್ಮ ಮಾಮ ತಾಳ್ಮೆ ಶಕ್ತಿ ಅಂದ್ರೆ ಅದು ಅಂತಾರೆ ಗೊತ್ತಾ. ಭಾಳ ತಳ್ಯಾರ ಅವರು. ಗಾಡಿ ತೊಳಲತ್ತಿರ ಅಂದ್ರ ಮಂದ ತಲೆ ಕೆಡ್ಸೋಬಿಡ್ರಿ. ಮೈ ಬಂದಲ್ರಿ ಗಾಡಿ ಅವರೇ ಮಾತಾಡ್ತಾರ ತೋರಿ. ತಲೆ ಕೆಡ್ಸೋಬಿಡ್ರಿ. ಭಾಳ ನಿಂತಿತ್ತು. ಅಯ್ಯಪ್ಪ ಸ್ವಾಮಿ ಏನ್ರಿ ನಿಮ್ಮಿಂದ ಅಂದೆಲ್ಲ ಏನೋ ಒಂದು ಒಳ್ಳೇದ. ಇಷ್ಟು ವರ್ಷದ ಮ್ಯಾಗ ಒಳ್ಳೇದಲ್ಲತ್ತ ನಮಗೆ.
ಮಂದಿ ಮಾತು ಅನ್ಸ್ಕೊಂಡು ಜೀವನದಾಗ ಹಸಂದ್ರೆ ಮಜಾಕಿಲ್ಲ ಮಾರ್ಕೆಟ್ ನೀ ಆಯುಷ್ಯನ ಗಾಡಿ ತೊಗೊಳ ನೀವು ಮಂದಿ ಗಾಡಿ ಟೈರ್ ತೊಗೊಬೋದು ಹಿಂಗೆ ಜೀವನದಾಗ ಆಗ್ತೈತೆ ಅಂದವ್ರು ಈಗ ಅವರೇ ಮಾತಾಡ್ತಾರೆ ತೊಗೊಂಡಲ್ಲಪ್ಪ ಗಾಡಿ ಇರ್ತೇನೆ ನಮ್ಮ ಗಾಡಿ ಮಾಲಕರೇ ಆನಂದ ನಂಗೆ ಗೊತ್ತು ನನ್ನ ಜೀವನ ಬರ್ ನನ್ನ ಬಲ್ಲಿ ನೀನು ಸಡೋಸ್ತೀನಿ ಅಂತ ಹೊರಟದಂತು ಅವನ ಬಲ್ಲಿ ಭಾಳ ಕಷ್ಟಪಟ್ಟಿದ್ದವನು ಒಂದಲ್ಲ ಎರಡಲ್ಲ ಭಾಳ ವರ್ಷ ನಿಂತಿದ್ದವನ ಬಲ್ಲಿ ಅವ ಭಾಳ ಟಾರ್ಚರ್ ಕೊಟ್ಟಾನ. ನೀ ಏನು ರೊಕ್ಕ ಕೊಡ್ತೀನಿ, ನೀ ಏನು ಗಾಡಿ ತೊಗೋತೀನಿ, ನೀ ಏನು ನಮ್ಮಲ್ಲಿ ಕೆಲಸ ಬಿಡ್ತಿ. ಬರ್ತೀವಿ ಫ್ರೆಂಡ್ಸ್. ಈ ಗಾಡಿ ಆದಷ್ಟು ಏನೇ ಆಗ್ಲಕ್ಕೆ ಇವತ್ತು ತರ್ಸೋದು ಜವಾಬ್ದಾರಿ ಅದ ರೀ. ಏನು ಕಣ್ಣೀರು ಯಾಕೆ ಬರ್ತಾವಂದ್ರಿ ಫ್ರೆಂಡ್ಸ, ನೊಂದು ಭಾಳ ನೊಂದಾರಿ ಅವ್ರ ಜೀವನ. ಭಾಳ ವಿಷಯದಾಗ ಕಂಡಬಿಟ್ಟು ನಿಮ್ಮ ಅಮ್ಮಕ್ಕೆ ಫಸ್ಟ್ ಟೈಮ್ ಗಾಡಿ ತೊಗೊಂಡಾಗ ಅವ್ರು ಹತ್ತಿದ ಗಾಡಿ ತೊಗೊಂಡಾಗ ಈಜಿಂದ ಐತೆಲ್ಲ ಅಂತ ಹೇಳಕ್ಕೆ ಪಿಲ್ಲು ಅಳಬೇಡ ಪಪ್ಪ ಅವ್ರ ನಂಬಸ್ ನೀ ಹೇಳತ್ತಿ. ಆ ಗಾಡಿ ಬತ್ತಂದ್ರೆ ನಮ್ಮ ನೀ ಲಕ್ಷ್ಮಿ ಮಹಾಲಕ್ಷ್ಮಿ ಬಂದಂಗೆ ನೀವೇ ಇದ್ದಂಗೆ ಇಬ್ರು ಗಾಡಿ. ಭಾಳ ಅದ ರೀ ಫ್ರೆಂಡ್ಸ. ಅದಕ್ಕೆ ಅವ್ರು ಅಳ್ಳಗತ್ತಾರ ನೋಡ್ರಿ. ಅಳಬೇಡ ಅಂತ ಕಮೆಂಟ್ ಹಾಕ್ರಿ ಸ್ವಲ್ಪ ಸುಮ್ಮ ಅಪ್ಪು. ಯಾಕಂದ್ರೆ ಭಾಳ ಕಷ್ಟ ರೀ ಗಾಡಿ ತೊಗೋಬೇಕಾದ್ರೆ ಸುಮ್ಮಲ್ರಿ. ಈ ಸದ್ಯಕ್ಕೆ ಇಷ್ಟು ಕಷ್ಟ ಬಟ್ ಹಿಂದೂ ಮಕ್ಕಳಾಗ್ಯದ ನಮ್ಗೆ. ಹೆಂಗೆ ಮಾತಾಡ್ತಾರೆ ಜನ ಗೊತ್ತೇ ಇರ್ತದೆ ನಿಮ್ಗೆ ಯಾವ ರೀತಿ ಮಾತಾಡ್ತಾರೆ ಅಂತೇಳಿ. ನೀವು ನಮ್ಮಲ್ಲಿ ಸ್ವಂತ ಇದ್ದಿದ್ದಿಲ್ಲ, ನಮ್ಮ ಜಾಗನೂ ಇಲ್ಲ ಸ್ವಂತ. ಮತ್ತು ಕೆಲಸ ಮಾಡಿದ್ರಿ ಗಾಡಿ ತೊಳಿದ ಕೇಳ್ತಾರ. ಒಂದೇ ಮನುಷ್ಯ ಮನೆ ಸಂಸಾರ ಸಂಭಾಳಿಸಿ ಮದುವೆ ಸ್ವತಃ ಮಾಡ್ಕೋಬೇಕು. ಖುಷಿಗಳೆಲ್ಲ ಸಾಲಿ ಮನೆದೆಲ್ಲ ಸಂಸಾರ ಸಂಭಾಳಿಸ್ಬೇಕಂದ್ರೆ ಭಾಳ ಕಷ್ಟ ಅದ್ರಿ. ಮಂದಿಗೆ ಗೊತ್ತಾಗಲ್ಲ, ಬರೀ ಮಾತಾಡ್ತಾರ. ಹೌದು, ಯಾರ ಕಷ್ಟ ಅವ್ರಿಗೆ ಗೊತ್ತಿರ್ತದ್ರಿ. ಮಾತಾಡೋರಿಗೆ ದೇವ್ರು ಮಾಡಿ ತೋರಿಸ್ತಾರ ಅಂತೇಳಿ ನನಗೆ ನಂಬಿಕೆ ದೇವ್ರ ಮೇಲೆ. ಬರೋಕ್ಕೆ ಲೇಟಾಗಿ ನಾವು ಇದು ಎಷ್ಟು ಅಂದ್ರೆ 13-14 ವರ್ಷ ಆಯ್ತು ರೀ ಮದುವೆಯಾಗಿ. ಅವಾಗಿನ ಹಿಡಿದು ಕೇಳ್ಕೊತ ಬಂದಿವ್ರಿ ಫ್ರೆಂಡ್ಸ ಮಂದಿದು. ಇಷ್ಟು ವರ್ಷ ರೀ, ಒಂದಲ್ಲ ಎರಡಲ್ಲ ಇಷ್ಟು ವರ್ಷ ಕೇಳ್ಕೊತ ಬಂದಿದ್ದೆವು. ಅದಕ್ಕೆ ಇವತ್ತು ನನಗೆ ನೆರವೇರಾಗತ್ತದ ನಮ್ಮದು. ಆ ನೆರವೇರೋ ಟೈಮ್ನಾಗ ಇಷ್ಟು ಕಷ್ಟಪಡ್ಲಾಗತ್ತದ. ಅದಕ್ಕೆ ಅವ್ರಿಗೆ ಕಣ್ಣೀರು ಹೊಂಟಾರಿ ಫ್ರೆಂಡ್ಸ್. ಅದು ನನ್ನ ಮನ್ಯಾಗ ಕತ್ಲಿ ಹೆಂಗೆ ಅದ ನೋಡ್ರಿ, ಅದು ನನ್ನ ಜೀವನದಾಗ ಇಷ್ಟು ಅದು ಕತ್ಲಿ ಅಂತ ಹೇಳಿ ತೋರಿಸ್ಕೊಡ್ಲತ್ತ. ನನಗೆ ಮನ್ಯಾಗ ಹೆಂಗೆ ಬೆಳಕು ಲೈಟ್ ಬರ್ತಾವ ನೋಡ್ರಿ, ಹಂಗೆ ನನ್ನ ಜೀವನದಾಗ ಬೆಳಕು ಬರೋದಂತೇಳಿ ತೋರಿಸ್ಕೊಡ್ಲತ್ತ ನನಗೆ. ಲೈಟಿಗೆ ಬರ್ತಾನೆ ಐತ್ರಿ. ಯಾಕಂದ್ರೆ ಮನ್ಯಾಗ ಲೈಟ್ ಹೋಗ್ಯಾವ್ರಿ, ಮೊಬೈಲ್ನಾಗ ಚಾರ್ಜಿಂಗ್ ಒಂದೇ ಟಕ್ಕಿ ಅದ. 50,000 ಅಕೌಂಟಿಗೆ ಬೀಳ್ಬೇಕು ನಮ್ದೀಗ. ಲೈಟ್ ಬರ್ಲಕ್ಕ ನನ್ನ ಅಕೌಂಟಿಗೆ ರೊಕ್ಕ ಬೀಳಕ್ಕೆ ಗಾಡಿ ಬರ್ಲಕ್ಕೆ ಎಲ್ಲ ಒಂದೇ ಟೈಮಿಗೆ ಗಂಟೆ ಬೀಳೋದು. ಹಿಂಗೆ ಅನ್ರಿ ಅದು. ಅದಕ್ಕೆ ಒಳ್ಳೇದಾಯ್ತು ಕಾಡ್ತದೆ ಫ್ರೆಂಡ್ಸ್. ಹ್ಯಾಂಗೆ ಟೈಮ್ ಬರ್ತಾ ಹಂಗೆ ಜಾಸ್ತಿ ಕತ್ಲೆ ಹೆಂಗೆ ಬಿದ್ದು ಬೆಳಕು ಹೆಂಗೆ ಆಗೋದನ್ನ ಆ ಥರ ತೋರಿಸುತ್ತೆ ಇವತ್ತು ಸಿಚುವೇಶನ್ ನಮಗೆ. ಇರಲಿ ಭಾಳ ತಳ್ಯಾರ ಅವ್ರ ಮಾವ ಈ ರೇಷನ್. ನಿಮ್ಮ ಮಾವ ಮಕ್ಕಳು ಗಾಡಿ ವಿಷಯದಾಗ ಭಾಳ ಮಂದಿ ಹೆಸರಿಟ್ಟಾರ. ಒಂದಿನ ಬಂದು ಮನ್ಯಾಗ ತೋರಿಸ್ಕೊಂಡಿಲ್ಲ. ಅದು ಒಂದು ದಿನ ಬಂದು ಹಿಂಗೆ ಹೊರಗೆ ಹಿಂಗೆ ಅಂದ್ರೆ ತೋರಿಸ್ಕೊಂಡಿಲ್ಲ. ಹಿಂಗೆ ಯಾವಾಗ ಹೇಳ್ತಿದ್ರಿ ಹಂಗೆ ಅಂತಾರ ಹಿಂಗೆ ಅಂತಾರ ಅಂತೇಳಿ. ಒಂದಿನ ಬಂದು ನಾನು ಎದುರು ಅಂದಿಲ್ಲ. ಅವರು ಹಿಂಗೆ ಅಂತಾರ ಅವ್ರು ಹಂಗೆ ಅಂತಾರೆ ನನಗತ್ತೇಳಿ ನಾವು ಏನೇನೋ ಹೇಳ್ಕೊತೀವಿ. ಅವ್ರು ನನಗೆ ಒಂದಿನ ಅಂದಿಲ್ಲ ಬಂದು. ಅವರು ಅಲ್ಲಿ ಏನೇನೋ ಹೊರಗೆ ಟೆನ್ಷನ್ ಇರುತ್ತೆ ಅಲ್ಲೇ ಬಿಟ್ಟು ಇಲ್ಲಿ ಬಂದು ನಮ್ಮ ಕೂಡ ನಕ್ಕೋತಿ ಇರ್ತಿರು. ಅವ್ರು ಟೆನ್ಷನ್ ಹೊರಗಿಡೋದು ಇಲ್ಲಿ ಬಂದು ನಮ್ಮ ಕೂಡ ನಕ್ಕೋತಿರೋ. ಮನ್ಯಾಗ ಒಟ್ಟ ತೋರಿಸ್ಕೊಂಡಿಲ್ಲ ಅವ್ರು. ನಾನು ನೋಡೀನಿ ಫ್ರೆಂಡ್ಸ. ಇವ್ರದ್ದು ಎಲ್ಲ ಇವ್ರು ಗೊತ್ತಾರ ನಂಗೆ ಎಲ್ಲ. ಇವ್ರು ಆಲ್ಮೋಸ್ಟ್ ಡ್ರೈವರ್ಗಳು ರೀ. ಇವ್ರು ಏನು ಹೇಳ್ತೀರ ಅಂದ್ರೆ ಮಾಮ ಪೂರ್ತಿ 0 ಬಂದಾರ ಅಂತೀರಿ. 0 ಅಂತಾರೆ. ಅದಕ್ಕೆ ರೀ ಪೂರ್ತಿ 0 ಬಂದಾರತ್ರಿ ಇವ್ರು. ಇರ್ಲಾಯ್ತು ನಾನು ಕೇಳಿದ್ರೆ ಹಿಂದಿನ ಹೆಂಗದ ಏನು ಸುದ್ದಿ ಎಷ್ಟು ಕಷ್ಟಪಟ್ಟಿರತ್ತೆ ಅಂತಂದ್ರೆ ನನಗೆ ಯಾಕೆ ಇವ್ರು ಕೂಡ ಹೋದ ಇದ್ದೀನಿ ರೀ. ನಾನು ಹೇಳ್ಯಾರ ನಮ್ಗೆ ರೀ ನಿಮ್ಮ ಮಾಮ ಹಂಗೆ ಕಷ್ಟಪಟ್ಟಾರ ಹಿಂಗೆ ಕಷ್ಟಪಟ್ಟಾರ ಅಂತಂದು. ಬಟ್ ಅದೆಲ್ಲ 14 ವರ್ಷಕ್ಕೆ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಆಲಾಗತ್ತದ್ರಿ. ಅದು ಕಾಡಾಗತ್ತೈತಿ. ಕಾಡಿನೇ ಆಗ್ತದ್ರಿ. ಒಳ್ಳೇದಿಲ್ಲ ಕಾಡಾಗತ್ತಂದ್ರೆ ಮುಂದೆ ಒಳ್ಳೇದಾಗ್ತದ್ರಿ. ಅಷ್ಟು ಕಾಡೇ ಬೇಕ್ರಿ. ಅದು ಕಾಡಿಲ್ಲ ಅಂದ್ರೆ ಅದಕ್ಕೆ ರೀ ಯಾವನು ಅದು ಮಾತಿ ಅದೋಡ್ರಿ. ಯಾವಾಗ ಲೇಟ್ ಸಿಗ್ತದೆ ಲೇಟೆಸ್ಟಾಗಿ ಸಿಗ್ತದೆ ಅದು ಕರೆಕ್ಟೇ ರೀ. ಲೇಟ್ ಸಿಕ್ಕಿದ್ರೆ ಪರ್ಮನೆಂಟಾಗಿ ಉಳ್ಕೋತರಿ. ನಾ ಅಂತೂ ಕ್ರೂಸರ್ ಮ್ಯಾಗ ನಾಶನೇ ಬಿಟ್ಟಿದಂಗೆ ನೋಡಿದ್ರೆ ಏನೋ ದೇವ್ರು ಈಗ ಒಂದು ಇದು ರೀ ಫ್ರೆಂಡ್ಸ್. ಇದು ಡ್ರೀಮ್ ನಂದಿತ್ರಿ. ಸಣ್ಣ ಡ್ರೀಮ್ ಅಂತಲ್ಲ, ದೊಡ್ಡ ಡ್ರೀಮ್. ಅವ್ರು ಎಂದಿ ಡ್ರೈವಿಂಗ್ ಲೈಫ್ನಾಗ ಬಂದ್ರೆ ಅಂದಿದ್ದು ಅವ್ರು ಗಾಡಿ ತೊಗೋಬೇಕು, ಸ್ವತಃ ಗಾಡಿ ತೊಗೋಬೇಕಂತ ಆಸೆ ಅದ ರೀ. ಬಟ್ ಸ್ವತಃ ಗಾಡಿ ಬರ್ತದೆ ಫ್ರೆಂಡ್ಸ್, ಬರ್ಬೇಕಂತ ಆಸೆ ಅದ ರೀ. ಅದಕ್ಕೆಲ್ಲ ನಿಮ್ದು ಆಶೀರ್ವಾದನೂ ಇರಲ್ರಿ. ನಿಮ್ದು ಆಶೀರ್ವಾದ ಇರಲಿ ರೀ. ನಿಮ್ದು ಆಶೀರ್ವಾದ ಫ್ರೆಂಡ್ಸ್. ನಮ್ಗೆ ಯಾರು ಇಲ್ರಿ ಫ್ಯಾಮಿಲಿ ಅಂತೇಳಿ. ಫ್ಯಾಮಿಲಿ ಅಂತ ಹೇಳೋಕೆ ನೀವು ಒಬ್ಬರು ರೀ, ನೀವೇ ಇದ್ರಿ ಫ್ರೆಂಡ್ಸ್. ಯೂಟ್ಯೂಬ್ ಫ್ಯಾಮಿಲಿ ರೀ. ಯಾಕಂದ್ರೆ ಮುಂದೆ ಏನ್ರಿ ನಮ್ಮ ಮಾಮ ಹಿಡಿದ್ರೆ ನೆತ್ತಿ ನೋಸ್ಕೊತಿತ್ರಿ. ನಿಮ್ಮ ಮುಂದೆ ಬಂದು ಹೇಳೋ ನೆತ್ತಿ ಶಾಂತ ಆಗಿದಾರೆ ಅವ್ರಿಗೆ. ಇಡ್ತಾನ ನೋಡ್ಬೇಕ್ರಿ. ಇಡ್ತಾ ನೋಡ್ಬೇಕ್ರಿ ಅವ್ರು ಯಾರು ಎಂಜಿಗಿತ್ತು ಏನು ಸುದ್ದಿ ಅಂತೇಳಿ. ಮನುಷ್ಯರ ಮೇಲೆ ಒಂದು ಭಾರ ಇತ್ತು ಎಲ್ಲ ಅವರಿಗೆಲ್ಲ ಅವರೇ ಅಂದಾರಿ ಯೂಟ್ಯೂಬ್ನಾಗ ಹೇಳ್ಕೊಳಮ್ ನಾವು ಅಂತ ಹೇಳಿ ಅದಕ್ಕೆ ಸ್ಟಾರ್ಟ್ ಮಾಡಿದ್ದು. ನಮ್ಗೆ ಹತ್ತಿತ್ತು ಫ್ರೆಂಡ್ಸ್. ಅವ್ರಿಗೆ ಕೇಳ್ರಕ್ಕ ಇವ್ರಿಗೆ ಕೇಳ್ರಕ್ಕ ಹತ್ತಿತ್ತು. ಅವ್ರಿಲ್ಲ ಯೂಟ್ಯೂಬ್ ಮಾತಾಡಮ್ ಒಂದ್ ಸ್ವಲ್ಪ ಅಂತಂದ್ರು. ಇಲ್ಲಿ ಇಂಥ ಟೈಮ್ನಾಗ ನಮ್ಗೆ ನೆನಪಾಗಿದ್ದು ನೀವೇ ಯಾರು ಸಂಬಂಧಿಕರು ನೆನಪಾಗಿದ್ದು ಯಾರು ಸಂಬಂಧಿಕರು ನಾವು ಯೂಟ್ಯೂಬ್ನಾಗ ಹೇಳ್ಕೊತೈತಿ. ನಾವು ಇವತ್ತು ಈಗ ಮಟ್ಟಕ್ಕೆ ಬೆಳೆದು ಬಂದಿದ್ದೇವೆ. ಹೌದು, ಅನ್ನ ತಿಂತೀವಿ ಫ್ರೆಂಡ್ಸ್. ಈಗ ನೀವು ನಮ್ಮ ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ ಮಾನ್ಯ ಅಲ್ಲೇ ಹೇಳೋದು ಏನು ಹೇಳೋದು. ಅದ್ರ ನಮ್ಮ ಮಾಮಗೆ ಒಂದು ಸ್ವಲ್ಪ ಧೈರ್ಯ ತುಂಬ್ರಿ. ಹಲೋ, ಹಾಂ ಹೇಳು. ಒಂದು 5 ಮಿನಿಟ್ ಹಚ್ತೀನಿ.
ಮನ್ಯಾಗ ಹಚ್ತೀನಿ ಒಂದು 10 ಮಿನಿಟ್. ಬರ್ತದೆ ಫ್ರೆಂಡ್ಸ್, ಲೈಟ್ ಬರ್ಬೇಕು ನೋಡ್ರಿ. ನೋಡ್ರಿ ಇಲ್ಲೇ ಈ ರೇಂಜಿಗೆ ಕಾಡಕತ್ತಾರೆ ಫ್ರೆಂಡ್ಸ್. ಗಾಡಿ ಅದು ಎಲ್ಲಿದಂದ್ರೆ ಗುಲ್ಬರ್ಗದ ಇಲ್ಲಿದಿಲ್ರಿ, ಇಲ್ಲಿ ಬರ್ಬೇಕು ಫ್ರೆಂಡ್ಸ್. ಗುಲ್ಬರ್ಗದಿಂದ ರೀ. ಮಾಮನ್ ದೋಸ್ತ ತೊಗೊಂಬರ್ತಾವ ಅಂದ್ರೆ ಅಕ್ಕ ಎಷ್ಟೇ ಅಡ್ಜಸ್ಟ್ ಕಲಾಗ ದುಡ್ಡೇ ದೊಡ್ಡಪ್ಪ ನೋಡ್ರಿ ಫ್ರೆಂಡ್ಸ್. ಎಲ್ಲ ದೊಡ್ಡಪ್ಪ ದುಡ್ಡಿದ್ರೆ ಎಲ್ಲ ಅಪ್ಪ ಅಂತ ಅದಕ್ಕೆ ಅಂದಾರೆ ಫ್ರೆಂಡ್ಸ್. ನಮ್ಮ ಬುಟ್ಟೆಗೆ ಒಂದು ರೊಟ್ಟಿ ಇದ್ರೆ ಬರ್ತಾರ. ಬೆಲ್ಲ ಇದ್ದಲ್ಲೇ ಇರು, ಬೆಲ್ಲ ಇದ್ದಲ್ಲೇ ಇರು ಇರ್ತಾವ, ಇಲ್ಲಾಂದ್ರೆ ಇರಲ್ಲ. ಅದಕ್ಕೆ ಮೇನ್ ಮನುಷ್ಯ ನೋಡಿ ರೊಕ್ಕ ಜೀವನದ ಯಾವನು ದುಡ್ಡು ಮಾಡ್ಬೇಕ್ರಿ. ದುಡ್ಡು ಮಾಡಿದ್ರೆ ಎಲ್ಲ ನಮ್ಮೂರು ಅಂತಾರೆ. ದುಡ್ಡು ಮಾಡ್ಲಿ ನೀ ಯಾರು ಅಂತಾರೆ. ಯಾರು ಬ್ಯಾಡ ಅಂದವ್ರೆ ಬರ್ತಾರ ನಮ್ಮ ಮನೆಗೆ, ದುಡ್ಡು ಬರ್ತಾರೆ. ಅದಕ್ಕೆ ಅಂತಾರೆ ಗೆಟ್ ಔಟ್ ಅಂದವ್ರ ಮುಂದೆ ಕಟ್ಔಟ್ ಹಾಕಿ ಮೆರೆಸ್ಬೇಕು. ಆ ರೇಂಜಿಗೆ ದುಡ್ಡು ಗಳಿಸ್ಬೇಕ್ರಿ, ಆ ರೇಂಜಿಗೆ ಹೆಸರು ಮಾಡ್ಬೇಕ್ರಿ. ಈಗ ನಮ್ಮ ಯಜಮಾನ್ರದೊಂದು ನಮ್ದೊಂದು ಆಯ್ತು ರೀ ಫ್ರೆಂಡ್ಸ್, ಕನಸ ಹಿಡಿಯರಕತ್ತದ. ಒಂದೇನೊಂದು ಬಕ್ಕುಳು ಇದ್ದೆ ಅಂದ್ರೆ ಇವ ಡಾಕ್ಟರ್ ಆಗ್ಬೇಕನ್ನೋದ್ರಿ. ಇವ ಡಾಕ್ಟರ್ ಆಗ್ಬೇಕನ್ನೋದ್ರಿ. ಎಲ್ಲಿ ಗುದ್ದಿಡ್ಕೊತ ಏನು ಪೇಪರ್ ಬರೀತಾನೋ ಏನು. ಈಕಿನ ಮ್ಯಾಗಂತೂ ಬಕ್ಕು ಡಿಪೆಂಡ್ ಇಟ್ಕೊಂಡ್ಕೊತೀರಿ. ಅವ್ರಿಬ್ರು ಯಾಕೆ ನಮ್ಮ ಕೈಗಿರ್ತಾರೆ. ಅವನೊಂದ ನಮ್ಮ ಪಿಲ್ಲೊಂದು ಭಾಳ ನನಗಂತೂ ಬಕ್ಕುಳದ ಇಕ್ಕಿಂದು ಭಾಳ ಅದಾರ ನಂಗೆ. ಯಾಕೆ ಇವ್ರಿಬ್ರು ಗಂಡಸು ಮಕ್ಕಳ ರೀ, ದುಡ್ಕೊಂಡು ತಿಂತಾರೆ. ಅವಂದು ಆಗ್ತದ್ರಿ. ಒಟ್ಟು ಈಕಿ ತನ್ನ ಕಾಲ ಮೇಲೆ ನಿಂದಿರ್ಬೇಕನ್ನೋದು ಭಾಳ ಅದಾರ ನನಗೆ. ಏನಾದ್ರು ಶಾಲಿ ಕಲಿಬೇಕು, ತನ್ನ ಕಾಲ ಮೇಲೆ ತಾನು ನಿಂದಿರ್ಬೇಕು ರೀ. ಯಾರಿಗೆ ಮುಂದೆ ಗಂಡಗೂ ಅಜ್ಜಿ ಆಗ್ಬಾರ್ದು, ಯಾರಿಗೂ ಅಜ್ಜಿ ಆಗ್ಬಾರ್ದ್ರಿ ಕಿ. ಹಾಗೆ ನಿಂದಿರ್ತಾಳೆ. ಅದೊಂದು ಅದ ರೀ. ಇರೋದು ಆಸೆ ಆದ್ರೆ ಕಲಿತಾರಂತೇಳಿ ಕಲಿತಾರೆ. ಅವ ಡಾಕ್ಟರ್ ಆಗ್ಬೇಕನ್ನೋದು ಭಾಳ ಅದ ರೀ. ಅವ ಮಕ್ಕೋಬೇಕ್ರಿ, ಊಟ ಮಕ್ಕೋದು. ಊಟ ಮಕ್ಕೊಳ್ಳೋದಂದ್ರೆ ಮೇನ್ ಡ್ಯೂಟಿ ಅಂದ್ರೆ ಅವ್ನಿಗೆ ಏನು ಗೊತ್ತ, ವಕೀಲ್ ಡ್ಯೂಟಿ. ಅವನಿಗೆ ಈ ಮೇನ್ ಏನ್ರಿ ಪಪ್ಪ ಊಟ ವಕೀಲ್ ಡ್ಯೂಟಿ ಗೊತ್ತದ. ಹೋಗಿ ಜಡ್ಜ್ ಜೋಡಿ ಏನ್ರ ಕೊಡೋ ಇಷ್ಟ ಮಕ್ಕೊಳಕತ್ತಲ್ಲ. ಮಾನ್ಕೆ ತೊಂಬರಿ ಹೇಳ್ತಾನ, ಹಂಗೆ ಮನಸ್ಬೇಡ್ರಿ. ನೀ ಏನಾತ್ಯೋ ಇವ ಆಯುದು ಮೊಮ್ಮಗ ಆತಾನಿಲ್ಲ, ರಮಾಬಿ ಅಜ್ಜಿದ ಮೊಮ್ಮಗ ಆತ್ನಿ. ಆರ್ಮಿ ಇಲ್ಲಿ ಹಬ್ಬಸ್ಬೇಡ್ರಿ, ಇದು ಹಬ್ಬಸ್ರಿ. ಹೊಸು ಅಂದನ್ರಿ ಅವ. ಫ್ರೆಂಡ್ಸ್ ನೋಡಮ್ರಿ ಮತ್ತೆ ಏನಾಗ್ತದಂತ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ನೋಡಮ್ ಏನಾಗ್ತದ ರೊಕ್ಕ ಎಲ್ಲಿ ಬರ್ತದೆ. ಲೈಟ್ ಅದು ಬಂದ್ಬೇಕು ಮತ್ತೆ ಚಾಲು ಮಾಡ್ತೀವತ್ರಿ. ಲೈಟ್ ಬಂದ ನೋಡ್ರಿ, ಫುಲ್ ಖುಷಿ ಬಂದ್ರೆ ನಮ್ಮ ಜೀವನದಾಗ ಬೆಳಕು ಬರೋದ. ಈಗ ಸ್ವಲ್ಪ ಒಂದು 4-5 ಗಂಟೆ ಒಳಗೆ ಕ್ರೂಸರ್ ಬಂದ್ ನಿಂದ್ರದ ಮನೆ ಮುಂದೆ ಬಂದ್ ಕಳ್ಕೊಂಡು ತೋರಿಸ್ತೇವ್ರಿ. ಗಾಡಿ ಯಾವ್ದು ಯಾರಿಲ್ಲ. ಕಂಟಿನ್ಯೂ ನೋಡ್ರಿ, ಸಪೋರ್ಟ್ ಮಾಡ್ರಿ. ಏನೇನಾಗತ್ ನೋಡ ಮತ್ರಿ ಫ್ರೆಂಡ್ಸ್. ಖುಷಿ ಇಷ್ಟ ತನಕ ವಿಡಿಯೋದಾಗ ನಮ್ದು ಕಣ್ಣೀರ್ ನೋಡ್ರಿ, ಖುಷಿ ನೋಡಾಗತ್ರಿ. ಎರಡೂ ಇರ್ಬೇಕಲ್ರಿ ಜೀವನ. ಗಾಡಿ ಬಂದ್ ನೋಡ್ರಿ, ನಮ್ದು ಖುಷಿ ನೋಡಾಗತ್ರಿ. ಇರ್ಬೇಕ್ರಿ. ಅದು ಎದ್ರದು ಆನಂದ ಬಾಷ್ಪ. ಆನಂದ ಬಾಷ್ಪ. ದಮ್ ಹೋಳ್ಕೊಡು. ದಮ್ ಹೋಳ್ಕೊಳ್ಳಿ. ನಿಮ್ಮ ಪಾಪ ಪೂಜೆ ಮಾಡ್ಬಾರ್ದು. ದಮ್ ಪೂಜೆ ಮಾಡ್ಬಾರ್ರಿ, ಪೂಜೆ ಮಾಡ್ಬಾರ್ರಿ. ಫ್ರೆಂಡ್ಸ್ ನೋಡ್ಲತ್ತೀರಿ ಫ್ರೆಂಡ್ಸ್, ನನಗೆ ಮನ್ಕೊಂಡಿ ನೋಡ್ರಿ. ಕಾರ್ ಹೋಗ್ತಾನ ನಿರೇಶ ಕಾಲ್ ತೆಳಕ್ ಮಾಡ್ರಿ. ನೀವು ಕಾಣಿಸಲಾಗ್ಯದ ಮುಖ. ಚಂತನ ರೊಕ್ಕ ಗೋಳೆ ಮಾಡ್ರದ ಭಾಳ ಹೈರಾಣಾಗ್ಯದ. 1,20,000 ರೂಪಾಯಿ ಗೋಳೆ ಮಾಡಿದ್ರಿ. ಇನ್ನೂ ಒಂದು 20-30 ಕಮ್ಮಿ ಬಿದ್ದಿತ್ತೀವಿ ರೀ. ನಮ್ಮ ವೀರೇಶ ಯಾರಿಗೂ ರಿಲೇಷನ್ದಾಗ ದೋಸ್ತರಿಗೆ ಯಾರಿಗೆ ರೊಕ್ಕ ಕೇಳೋದ್ರಿ. ಪಾಪ ಯಾರೋ ರಿಲೇಷನ್ದವ್ರು ಆಟ ಬಂದು ಕಿಸಿದ್ರೆ ರೊಕ್ಕ ಯಾವ್ದು ಕೊಡ್ತೀರಪ್ಪ ಅಂತ ಹೇಳಿದ್ರತ್ತ. ಕಲ್ಯಾಣ ಮಾಡ್ಕೊಂಡ್ರೆ ಹೇಳಿ ಕಿಸಿದ್ರೆ ಏನು ಮಾಡೋದ್ರಿ. ಮಂದಿ ಹೆಂಗದ್ರಿ ಮುಂದೆ ಹೋಗೋರು ಈಗ ಕಾಲು ಹಿಡಿದಿರ್ತಾರಂದ್ರೆ ಮೇನ್ ಜಗ್ಗವ್ರು ಅಂದ್ರೆ ನಮ್ಮ ಬೀಗರ ನೆಂಟ್ರದಾಗ ನೋಡ್ರಿ. ಹೊರಗಿನವ್ರು ಏನೋ ಹೋಲಪ್ಪ ಮ್ಯಾಲಪ್ಪ ಪಾಪ ಈ ದಿನ ದುಡ್ದಾರ ಹೇಳ್ತಾರೆ. ಇಲ್ಲಾಂದ್ರೆ ಅವ್ರವ್ರು ಮಾಡ್ಕೊಂಡು ಜೀವನ ಅವ್ರವ್ರು ಸಾಕ್ಸಂತಾರೆ, ಹಿಂಗೆ ಹೇಳ್ತಾರೆ ರೀ. ಬಟ್ ನಮ್ಮ ಬೀಗರ್ದಾಗ ಇಟ್ಟು ಬೆಂಕಿ ಇಡ್ತಾರೆ ಮಂದಿ. ನಿಮ್ಗೆ ಏನು ಹೇಳ್ತೀನಿ ರೀ, ಯಾನವ್ರ ಮನೆಯನ್ನ ನಾವು ತುಪ್ಪ ಕದ ಕಿಸಿನ ತಂದು ಉಂಡೋರ್ಪ್ಲೆ ಮಾಡ್ತಾರೆ ರೀ. ಅವ್ರು ಸ್ವತಃ ತಂದು ಕೊಟ್ಟೋದಕ್ಕೆ ಏನಿಲ್ಲ ರೀ, ನಾವು ಕದ ತಂದು ಇದ್ದವ್ರಪ್ಲೆ ಮಾಡ್ತಾರೆ ಅವರು. ಅಂತ ಬರೀ ಕಾಲು ಹಿಡಿದು ಜಗ್ತಾರೆ ನೋಡ್ರಿ. ಅದಕ್ಕೆ ಕ್ಯಾನ್ಸಲ್ ಆಗ್ಯದ್ರಿ. ಇವತ್ತು ರಾತ್ರಿ ಗಾಡಿ ಬರೋದು ಈ ಥರ ಮಂದಿ ಇದ್ದಾರೆ. ಹ್ಯಾಂಗೆ ಜಗಸದ್ರಿ ನಮ್ಮಂಥವ್ರು ಹ್ಯಾಂಗೆ ಮೇಲೆ ಬರ್ಬೇಕು ಅಂತ ಹೇಳಿ ಆ ದೇವರೇ ನೋಡ್ಕೋಬೇಕು. ಅವ್ರಿಗೆ ಆಶೀರ್ವಾದ ಕೊಡಬೇಕು. ಅವ್ರದ್ದೇ ಒಳ್ಳೇದು ಮಾಡಿ ನಮಗೆ ಕೆಟ್ಟ ಮಾಡಿ ಅಂತ ಬಿಡ್ಕೋತೀವಿ. ಏನು ಮಾಡ್ಬೇಕು, ಕೆಟ್ಟದ್ದು ಮಾಡಿದ್ರೆ ಒಳ್ಳೇದು ಮಾಡ್ಕೊಂಡು ಆ ದೇವ್ರ ಇಚ್ಛೆನೇ ಅನ್ಬೇಕು. ಈಗ ಮ್ಯಾಗ ಹೋಗೋರು ತೆಳಗಡೆ ಜಗತ್ತಾರೆ. ಮ್ಯಾಗ ಹೊಂಟ್ರೆ ಬರೀ ಜಗದ. ದೇಶ ಮುಂದೆ ಭಾರತ. ನಮ್ಮ ಅಯ್ಯಪ್ಪ ಸ್ವಾಮಿ ಅವ್ರಿಗೆ ಆಶೀರ್ವಾದ ಮಾಡ್ತಾನೆ ತೋರ್ಸಲ್ಲ. ನಮ್ಮ ಅಯ್ಯಪ್ಪ ಸ್ವಾಮಿ ನಿನ್ನೊಂದು ಮತ್ತೆ ಯಾರಿಲ್ಲ, ಅವನೇ ಬರೋಬ್ಬರ ನೋಡ್ಕೊತಾನೆ ನೋಡಿ. ಸ್ವಾಮಿ ಶರಣಮಯ್ಯಪ್ಪ ಅಂದ್ರೆ ಮತ್ತೆ ಭಾರತ ಎಲ್ಲ ಆಟದಾಗ ಹಿಂದೂ ಆತ, ಕಬಡ್ಡಿ ಆಟ ಒಂದೇ ಮುಂದೆ ಆತ. ಯಾಕಂದ್ರೆ ಕಬಡ್ಡಿ ಕಾರ್ಡ್ ಜಗ್ಗದ. ಹೌದಲ್ಲ? ಹೌದು ಹೌದು. ದೇಶ ಭಾಳ ಕಾರ್ಡ್ ಜಗ್ಗವ್ರೆ ಭಾಳ ಮುಂದೆ.
ಎಲ್ಲ ಆಟ ಹೆಂಗ್ ಬಿಡುವ ಕಬಡ್ಡಿ ಒಂದೇ ನೀವು ಅದಕ್ಕೆಲ್ಲ ಸುಳ್ಳು ಹೇಳಕ್ಕೆ ರೊಕ್ಕ ತೊಗೊಳಿಸ್ತೀವಿ ಕರಿ ಮರ ನೋಡ್ರಿ ಹಿಂಗೆ ಲಿಂಬಿಕಾಯಿ ತಿರ್ಸೋರಿಗೆ ಅವ್ರು ಲಿಂಬಿಕಾಯಿ ಅವ್ರಿಗೆ ಚಟ್ಟೆ ಹಾಕಿ ಅವ್ರಿಗೆ ಬರೋರು ಮಾಡ್ತಾನೆ ರೀ ಅಯ್ಯಪ್ಪನ ಮರಾಠ ನನಗೆ ವಿಶ್ವಾಸ ಅದ ನಾನು ಮನ್ಯಾಗ ಇದ್ದವ್ರಿಗೆ ಯಾರಿಗೆ ಕಣ್ಣಿ ಮಾಡಿಸಕ ಸರ್ ಅವ್ನು ಕುಂಡ್ಯ ದಮ್ ಬೇಕು ಅವ್ನು ಕಣ್ಣಿ ಮಾಡೋದಿಲ್ಲ ಅವ್ನು ಲಿಂಬಿಕಾಯಿ ಅವ್ರಿಗೆ ಹೊಡಿತಾನ ನಮ್ಮ ಅಯ್ಯಪ್ಪ ಹಂಗ ನಮ್ಮ ಅಯ್ಯಪ್ಪ ಸುಮ್ಮನೆ ಅಯ್ಯಪ್ಪ ಏನೋ ಬ್ರಹ್ಮಚರ್ಯದು ಧ್ಯಾನ ಕೂತವನವ ಅಯ್ಯಪ್ಪನ ಭಕ್ತಿ ನಾದಿಗೆ ಹತ್ಬಿಡ್ತೀರಿ ಎಲ್ಲ ನಾದಿಗೆ ಹತ್ತೀರಿ ಅವ್ರಿಗೆ ಅವ್ರು ಮಾಡಿದಾರೆ ಉಣ್ತಾರೆ. ಕಲಿಯೋಗಿರ್ಲಿ ಏನಕ್ಕಿರ್ಲಿ ಆ ಕಲಿಯೋಗಿನಾಗೆ ನಾವು ಅಯ್ಯಪ್ಪ ಇಲ್ಲಿ ಕಲಿಯೋಗಿನಾಗ ಹಂಗಾರೆ ಅಡ್ಡೆ ದೇವ್ರಿಗೆ ಸದ್ಯಕ್ಕೆ ಕಾಪಾಡ್ಬೇಕಂದ್ರೆ ನಮ್ಗೆ ಅಲ್ಲಿ ಕಲಿಯೋಗಿನಾಗ ಇದು ಶಬರಿಮಲೆ ಅಯ್ಯಪ್ಪ ಈ ಕಡೆ ತಿರುಪತಿ ಬಾಲಾಜಿ 2 ಮಂದಿ ಸಾಕ್ಷಾತ್ ಇರೋಲ್ಲ ಸದ್ಯಕ್ಕೆ ಬಾಕಿ ದೇವ್ರು ಭೀ ಯಾರ ಬಟ್ ಸಾಕ್ಷಾತ್ ದರ್ಶನ ತೊಳೋದ್ರೆ ಅವ್ರು 2 ಮಂದಿ ನಮ್ಮ ಯಜಮಾನ್ರಿ ಬಕ್ಕೋಸಿಟ್ಟು ಬಂದದ್ರಿ. ಕಣ್ಣ ನೀರು ಬರ್ಬೇಕು ಅದೇ ನಿಜವಾದ ಭಕ್ತಿ ಆತಿನ ಆ ದೇವ್ರಿಗೆ ನೆನೆಸ್ಕೊಂಡ್ರೆ ಕಣ್ಣ ನೀರು ಬರ್ತಾವ ನಮ್ದು ಹಂಗೆ ಭಕ್ತಿ ಮಾಡೋರು ಜೈಲ ಭಾಳ ಕಮ್ಮಾರ ಹೆಚ್ಚಿಗೆ ಇದ್ದಿರತ್ ಭೀ ನನ್ನ ಕಣ್ಣಿಗೆ ನೋಡಿಸ್ ಮಟ್ಟಿಗೆ ಅಲ್ಲ ಭಾಳ ಕಮ್ಮಾರ ಜನ ಭಕ್ತಿ ಮಾಡೋರು. ಫ್ರೆಂಡ್ಸ್ ನಾವು ಜರ ಮ್ಯಾಗ ಹೋಗ್ಬೇಕಂದ್ರೆ ಕೆಲ ಕಾಲಡಿ ಜಗ್ಲತ್ತಾರ ರಿಲೇಷನ್ ರೀ, ಅದಕ್ಕೆ ಸಿಟ್ಟು ಬಂದವ್ರಿಗೆ ನಾವು ಜರ ಹೊರ ಸಾಲ ಈ ಮಟ್ಟಿಗೆ ಬಂದಿತ್ತು ನೋಡ್ರಿ ಅವ್ರು ರೊಕ್ಕ ಕೊಡೋದು ಕ್ಯಾನ್ಸಲ್ ಅದಾನ ಫೋನ್ ಹಚ್ಚಿ ಬೈಬೇಕಂದಿತ್ತು ಅವ್ರ ಹೆಸರು ಹೇಳೋರು ಬೈತಿನ ತಿಳಿದ ಹೆಸರು ಹೇಳಿ ಇನ್ನೊಬ್ಬಿ ನನಗೆ ಕೇಳೋವಿದ್ನ ಅವನಿಗೆ ಯಾರ ಕೇಳಿ ಚಲೋನ ಜಾಡ್ಸೋದವ್ರಿಗೆ ಕೇಳ್ತಿಸ್ತಾರೆ ಯಾರ ಮುಂದೆ ಹೋಗೋತನ ಅವ್ರ ಅಪ್ಪನ ಪಿಂಡಿ ಯಾವ ಥರದವು ಅವ್ರ ಅಪ್ಪನ ಮನೆ ದುಡ್ಡು ಗಿಡ್ತಂದ ಮನೆ ನಡೆಸಿರ್ತಾರೆ ಏನ್ರಿ ನಾವು ಹೋಗ್ಬೇಕಾದ್ರು ನಾ 16 ವರ್ಷ ಕಷ್ಟಪಟ್ಟು ನಾವು ಹೋಗಿ ಈಗ ನಾ ಗಾಡಿ ತೊಗೋಬೇಕಂತ ಬೈಬಿಡಿದ್ರಿ ಇವತ್ತು ಆ ಥರ ಸಿಟ್ಟು ಬಂದದ್ರಿ ಇವತ್ತು ಹೊಟ್ಟೆ ಅನ್ನಿರ್ಲಾರ್ದೆ ಚಂತನ್ ತಿರ್ಗಾಡಿ ನಮ್ಮ ದೋಸ್ತ್ ನಾವು ಮದತ್ ಮಾಡಿಸಿ 1 ಲಕ್ಷ ರೂಪಾಯಿ ಲೋನ್ ಇಸ್ಕೊಟ್ರನ್ರಿ. ಇದು ನೋಡ್ರಿ ಬೀಗರು ನೋಡ್ರಿ ನಮ್ಮ ದೋಸ್ತರು ನೋಡ್ರಿ ದೋಸ್ತರು ಇನ್ನೂ ಕೆಲ್ಸಿಗೆ ಬೀಳ್ತಾರ ಬೀಗರ್ ನಟ್ರಿ ಅವಾಗ ಕೆಲ್ಸಿಗೆ ಬೀಳಲ್ಲ ದೋಸ್ತ್ರಿ ನನ್ನ ಸಣ್ಣ ಹೊಡೆದ ದೋಸ್ತ್ ನೋಡ್ರಿ ಅವ್ರು 1 ಲಕ್ಷ ರೂಪಾಯಿ ಕೊಟ್ಟ ನಾನು ಲೋನ್ ಮಾಡಕ್ಕೆ ವಿಚಾರ ಅದು ಆ ಥರ ಖರೆ ಅಂದ್ರೆ ಸಂಬಂಧಿಕದವರು ಇವ್ರು ಯಾರು ಉಪಯೋಗ ನಮ್ಮ ಸಂಬಂಧಿಕರು ಅವ್ರವ್ರ ಪಾಡಿಗರಪ್ಪ ಜೀವನ ಜಾಗ ಸುಲ್ತಾರ್ತಾರೆ ಅವ್ರಿಗೆ ಬಿಟ್ಬಿಡಲ್ರಿ ಅವ್ರ ಪಾಲಿಗೆ ಒಟ್ಟು ಬೆಂಕಿ ಹಚ್ಚಿಡದ್ರಿ ಇವ್ರ ಅಪ್ಪನ ಪೇಂಡದಿಲ್ಲ ಒಳಗತ್ರಿ ಅವ್ರಿಗೆ ರೊಕ್ಕ ಕೊಡಬೇಡ್ರಿ ಅವ್ರಿಗೆ ಹಂಗೆ ಮಾಡಬೇಡ್ರಿ ಇವ್ರಿಗೆ ಹಿಂಗೆ ಮಾಡಬೇಡ್ರಿ ಯಾರು ರೊಕ್ಕಿನ ಏನು ಜರತ್ತಿಲ್ರಿ ನಿಮ್ಮ ಕುಂಡಾಗಿದ್ರೆ ನೀವು ಆ ಥರ ಇಟ್ಕೋರಿ ಮನುಷ್ಯರಿಗೆ ಇಟ್ಕೊಂಡು ಕಿಶನ್ ರೊಕ್ಕ ಗಳಿಸಿ ತೋರಿಸಿರಲ್ಲ ನೀವು ಮನುಷ್ಯರಿಗೆ ನಾಯಿ ಹಬ್ಲೆ ಇಟ್ಕೊಳ್ಳೋದು ಅವ್ನ ಬಲ್ಲಿ ರೊಕ್ಕ ಕೊಡೋದು ನಾವು ಎದಕ್ಕೆ ಕೊಡ್ತಾನೆ ಮನುಷ್ಯ ನಿಮಗೆ ನಾಳೆಗೆ ಅವ್ನ ಜೀವನ ಇಲ್ಲೇನ ಮನುಷ್ಯಂದು ಯಾರಕ್ಕಿರಿ ನಾಯಕಿರ್ಲಿ ನಮ್ಮ ಅಕ್ಕನ ಬಲ್ಲಿ ಇದ್ದಿದ್ದಿನ ಎಷ್ಟು ವರ್ಷ 4-5 ವರ್ಷ ನಮ್ಮ ಅಕ್ಕನ ಬಲ್ಲಿ ಇದ್ದಿನ ಬಟ್ ನಮ್ಮ ಅಕ್ಕನಿಗೆ ಹಿಂಗೆ ಹಂಗೆ ಮಾಡಿಲ್ಲ ಎಷ್ಟು ಬೇಕಂದ್ರೆ ರೊಕ್ಕ ಕೊಟ್ಟಿದ್ದ ಬಟ್ ನಮ್ಮ ಅಕ್ಕ ಹಂಗೆ ನಮಗೆ ನೋಡ್ಕೊಂಡಿಲ್ಲ ನನ್ನ ಆಕ್ಸಿಡೆಂಟ್ ಆದಾಗ ಸಣ್ಣದು ಖುಷಿನಪ್ಪ ನೋಡ್ಕೊಂಡಿಲ್ಲ ಹಂಗೆ ನೀವು ಒಂದು ಮನುಷ್ಯಾಗ ಹಂಗೆ ನೋಡ್ಕೊಂಡಿದ್ರಲ್ಲ ಆ ಅಯ್ಯಪ್ಪ ನಿಮ್ಗೆ ಒಳ್ಳೇದು ಮಾಡ್ತಾನೆ ನೀವು ನೋಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಯಾವಾಗ ಭೀ ಸಾಯೋವ್ರ ತಕ್ಕ ನಿಮ್ಗೆ ಒಳ್ಳೇದು ಮಾಡಲತ್ತೀರಿ ಶ್ರಾಪ ಅಂತ ನಾನು ಕಡೋದು ವಿಡಿಯೋದಾರ ಹೇಳ್ತೀನಿ ನಾ ಶ್ರಾಪ ಅಂತ ನಾನು ಕಡೋದು ನನ್ನ ಶ್ರಾಪ ಯಾವ ಫೇಲ್ ಹೋಗಿಲ್ಲ ಧ್ಯಾನ ಕರಿದು ಯಾಕಂದ್ರೆ ಅದು ಆತ್ಮ ಸುಡ್ತದ 16 ವರ್ಷದ ಆತ್ಮ ಅದಿದು ಸುಡ್ತದ್ರಿ ಸುಡ್ತದ ಇದು ಈ ಭಾರಿ ಹತ್ತದ ಇದು ಯಾರು ಇದು ಮಾಡಿರಲ್ಲ ನಮಗೆ ಅವ್ರಿಗೆ ಭಾರಿ ಹತ್ತದ ಹಂಗೆ ಹಂಗೆ ಹತ್ತಲ್ಲ ನನ್ನ ಕೆಲ್ಸಿಗೆ ಆಟ ಬಂದ ಇದ್ದಿನ ತಕ್ಕ ಯಾವ ಭೀ ಸೋಲಾಪುರ್ನ ಟಿಕಾಸಿಲ್ಲ ನೀವರು ಎಲ್ಲಿದ್ದು ಕೂತು ಏನು ಮಾಡಿ ಸಕಾಸಲ್ಲ ಸೋಲಾಪುರ್ನಾಗೆ ಯಾವ ಇಲ್ಲಿ ಬಂದಾದ್ರೆ ಸೋಲಾಪುರ್ನಾಗ ಚೌಕಶಿ ಮಾಡಿರಿ ಡ್ರೈವರ್ ಲೈನ್ದಾಗ ನನಗೆ ಯಾವ್ಯಾವ ತ್ರಾಸು ಕೊಟ್ಟನಲ್ಲ ನಂದು ಖುದ್ದು ಗಾಡಿ ಮಾಲಕ ಇವತ್ತು ಕೆಲಸ ಬಿಟ್ಟದ ಮಾಲಕ ನಾ ಕೆಲಸ ಬಿಟ್ಟ ಮೇಲಕ್ಕೆ ಒಂದು 5-6 ತಿಂಗಳಿಗೆ ಕ್ರೂಸರ್ ಮಾಡ್ರಿ ನಾವು ಎಲ್ಲ ಮಾಲಕಗಳು ಹಂಗೆ ರೀ. ಮತ್ತು ಯಾರ ಜೋಡಿಗೆ ಪಂಗ ತೊಗೋಬೇಕು ಅವ್ರ ಜೋಡಿನೇ ತೊಗೋಬೇಕು ಸುಮ್ಮ 5 ಮಂದಿ ಜೋಡಿಗೆ ಪಂಗ ತೊಗೊಂಡಪ್ಲೆ ನಾನು ಜೋಡಿ ತೊಗೊಬಿಡ್ರಿ ಯಾಕಂದ್ರೆ ಅಯ್ಯಪ್ಪನ ಭಕ್ತಿದ್ದೀನಿ ನಾ ನಿಜವಾದ ಭಕ್ತಿ ಮಾಡಿದ್ದೀನಿ ನಾ ಅಯ್ಯಪ್ಪಂದು ನಾನು ಅದೇ ಹತ್ಬೇಡ್ರಿ ಆಯ್ತು ರೀ ಯಾರು ಅನ್ಕೊಂಬಿಡ್ರಿ ಫ್ರೆಂಡ್ಸ್ ಟೆಂಪರ್ ಹಾಯ್ ಆಗ್ಯದ್ರಿ ನಿಂತಿದ್ದು ಏನೇನು ಮಾತಾಡಿದ್ರೆ ಯಾರಿಗೆ ಗೊತ್ತ ಹೆಂಗೆ ತಿಳಿಲಿಲ್ರಿ ತಪ್ಪು ಮಾತಾಡಿದ್ರೆ ನಮ್ಗೆ ಸಮಸ್ಯೆ ರೀ ಬರ್ತಾವ್ರಿ ಆ ಥರ ಬಟ್ಟೆ ಅದು ಹುಡುಕಿ ಆಗಿರ್ತದಲ್ರಿ ರಿಲೇಷನ್ ಅವ್ರಿಗೆ ಗೊತ್ತಾಗ್ತದ್ರಿ ಲಾಸ್ಟಿಗೆ ಗಾಡಿ ಬಂದು ನಿಂತಿಲ್ರಿ ಇವತ್ತು ನಮ್ಮ ಮನೆಗೆ ಬಂದು ನಿಂದಿರ್ಬೇಕಿತ್ತು ಇವತ್ತು ಗಣೇಶ ಚತುರ್ಥಿ ಅದ್ರಿ ಭಾಳ ಆಸೆ ಆಯ್ತು ಇವತ್ತು ತಂದು ಗಾಡಿ ಪೂಜೆ ಮಾಡ್ಬೇಕಂತೇಳಿ ಆಗಿಲ್ಲ ಯಾರು ಮಾಡ್ತೀರಿ ಎಲ್ಲ ದೇವ್ರ ಇಚ್ಛೆ ಅನ್ಬೇಕು ಲಾಸ್ಟಿಗೆ ಆ ದೇವ್ರನ್ನ ಅವ್ರಿಗೆ ಬುದ್ಧಿ ಕುಳ್ಳತನಕ ಅನ್ಬೇಕು ಮತ್ತೆ ಅನ್ನೋದ್ರಿ ಅಟ್ಟೆ ಅಟ್ಟೆ ಯಾಕಂದ್ರೆ ಅವ್ರು ಕೆಟ್ಟ ಕಾಲ ಬತ್ತಲ್ಲ ಅವರು ಸ್ವತಃ ಆಗಿ ಇದು ಮಾಡ್ಕೊತಾರ್ರಿ ಹೌದು ಏನಾದ್ರು ಕಸ ಹೋಗೋ ಕಸಕ್ಕೆಲ್ಲ ಆ ಕಡೆ ಕಳ್ಸಲ್ರಿ ಮನ್ಯಾಗ ಜಪ್ಕೋತಾರ್ರಿ ಟೈಮ್ ಅವರು ಮತ್ತೆ ನಾಳೆಗೆ ಈ ವಿಡಿಯೋ ನೋಡ್ಕೇಶನ್ ಕಮೆಂಟ್ ಮಾಡಿರಿ ಚಲೋ ಜರ ನಮ್ಗೆ ಆನಂದ ಬರ್ತದೆ
ನಮ್ಮ ಯಜಮಾನ್ರ ಹೈಟ್ ಏನಂತಾರೆ ಸಿಟ್ಟು ಮಾಡ್ಕೋಬೇಡ್ರಿ ಏನ್ರಿ ಟೆಂಪರ್ ಹಾಯ್ ಅಲ್ಲ ಟೆಂಪರ್ ಹೈ ಮಾಡ್ಕೋಬೇಡ್ರಿ ಕಮೆಂಟ್ ಜರ ಶಾಂತಿಸ್ಬೇಕಂತ ಕಾಮೆಂಟ್ ಹಾಕ್ರಿ ಈಗ ಗಾಡಿ ಬರಲ್ಲ ಬಟ್ಟಿ ಸಿಟ್ಟು ಬಂದವ್ರಿಗೆ ನೋಡಮ್ರಿ ಮುಂದೆ ಬರ್ತದ್ರಿ ಗಾಡಿ ಬರ್ತದ್ರಿ ಜರ ಭಾಳ ಕಾಡ್ಲಕತ್ತದ ಇವತ್ತು ತರ್ಬೇಕನ್ನೋದಿತ್ತು ಜರ ಹೆಂಗೆ ಕಾಲ ಅಳಗಾಡಿಸ್ತಾರೆ ಒಳಗೆ ಬಟ್ಟೆ ಅಳಗಾಡಿಸ್ತಾರೆ ಜನ ಬೇಡ ಅಂತ ಬರಲಿ ನೋಡಮ್ರಿ ಮುಂದೆ ಬಾಯ್ ರೀ ಫ್ರೆಂಡ್ಸ್ ಮತ್ತೆ ಮುಂದಿನ ಲಾಭ ಸಿಗೋಣ ಜಲ್ದಿ ಬರಲಿ ಗಾಡಿ ಅಂತ ಕಮೆಂಟ್ ಹಾಕ್ರಿ